ಭಯ ಅಂತ? ಅಲ್ಲಲ್ಲ, ಒಂದೇ ಒಂದು ನಿಮಿಷ. ಭಯ ಅಲ್ಲಲ್ಲ, ಫಸ್ಟ್ ಆಫ್ ಆಲ್ ಒಂದು ನಿಮಿಷ, ನಾನು ಕೇಳೋದು ಫಸ್ಟ್ ಕ್ವೆಶ್ಚನ್ನೇ ನಾನು ಹೇಳ್ತೀನಿ. ಭಯ ಅಂತ ಯಾರು ಹೇಳಿದರು? ಯಾರಿಗೂ ಭಯ ಏನಿಲ್ಲಲ್ಲ. ಅವರ ಹಕ್ಕು ಸುಮಲತಾ ಅವ್ರು ನಿಲ್ಲದು, ಅವ್ರು ನಿಂತ್ಕೊಂಡಿದ್ದಾರೆ. ಅಲ್ಲ, BJP ಅವ್ರು ನಮ್ಮ ಪಕ್ಷದವರಲ್ಲ. ಅವ್ರು ಈ ದೇಶನ ಹಾಳು ಮಾಡೋಕ್ಕೆ ಯಾರನ್ನಾರು ಆರೋಪ ಮಾಡ್ತಾರೆ. ಮಹಾತ್ಮ ಗಾಂಧಿನ ಆರೋಪ ಮಾಡ್ತಾರೆ, ರಾಮನ ಆರೋಪ ಮಾಡ್ತಾರೆ, ನಾವು ಟೆಂಪಲ್ ಕಟ್ಟಲ್ಲ ಅಂತಾರೆ. ಅವ್ರಿಗೇನಿಲ್ಲ, ನಾವು BJP ಬದುಕಬೇಕಷ್ಟೇ, ನಿಮ್ಮನ್ನೆಲ್ಲ ಹೊಡೆದಾಡಬೇಕು. ಅವರಿಗೆ ಉತ್ತರ ಕೊಡೋದಕ್ಕೆ ನಾನಿರಲಿಲ್ಲ, ಅದ್ರ ಪ್ರಶ್ನೆನೇ ಅಲ್ಲ. ಸುಮಲತಾ ಅವರು ಇಂಡಿಪೆಂಡೆಂಟಾಗಿ ನಿಂತಿದ್ದಾರೆ, ಅವ್ರ ಕೆಲಸವನ್ನು ಮಾಡ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವರನ್ನ ಅವತ್ತು ಘೋಷಣೆ ಮಾಡಿದಾಗ ನಾನು ಕೂಡ ಇದ್ದೆ, 14ನೇ ತಾರೀಕು. ಅಲ್ಲೂ ಕೂಡ ನಾನು ಸಭೆಯಲ್ಲಿ ಮಾತಾಡಿದೆ. ನನಗೆ ವಿಶ್ವಾಸ ಇದೆ ಅವ್ರು ಗೆದ್ದು ಬರ್ತಾರೆ. ನಮಗೇನು ಅಂದರೆ ಯಾರ ವಿರೋಧಿಗಳು ಯಾವ ಥರ ಹೆಂಗೆ, ಅದ್ರ ಬದಲು ನಮ್ಮ ಅಭ್ಯರ್ಥಿಯನ್ನು ಭಾಳ ಹೆಲ್ದಿಯಾಗಿ ಗೆಲ್ಲಿಸ್ಬೇಕಂತಾಗ ಒಂದು ವಾತಾವರಣ. ಅನಿವಾರ್ಯವಾಗಿ ಸ್ವಲ್ಪ ಅದು ಹೈ ವೋಲ್ಟೇಜ್ ಅಂದು ಒಂದು ಮೀಡಿಯಾದಲ್ಲಿ ಏನಾಗಿದೆ ಅದು ಬರ್ತಕ್ಕಂಥದ್ದು. ಹೋದ ಸತಿನೂ ಹೈ ವೋಲ್ಟೇಜ್ ಇದ್ದಿದ್ದೆ ಶಿವಮೊಗ್ಗ ಕ್ಷೇತ್ರ. ಅದಕ್ಕೆ ಯಡಿಯೂರಪ್ಪರನ್ನ ಅಲ್ಲಿ ಕಟ್ಟಾಕಿದ್ದು ನಾನು ಸೋತಿರ್ಬೋದು, 52,000 ಮತದಲ್ಲಿ ಸೋತಿರ್ಬೋದು. ಆದರೆ ನೈತಿಕವಾಗಿ ಈ ಸಮ್ಮಿಶ್ರ ಸರ್ಕಾರದ ಪರವಾಗಿ ನಾನು ಗೆದ್ದಿದ್ದೀನಿ. ಯಾಕೆ ಅಂತ ಹೇಳಿದರೆ, ಯಡಿಯೂರಪ್ಪರು ಅವ್ರ ಮಗಳನ್ನ ವ್ಯಾಮೋಹದ ಮೇಲೆ, ಪ್ರೀತಿ ವಿಶ್ವಾಸದ ಮೇಲೆ, ಮಕ್ಕಳನ್ನೇ ಗೆಲ್ಸ್ಕೊಳ್ಬೇಕು, ಪಕ್ಷ ನನಗೆ ಇಂಪಾರ್ಟೆಂಟ್ ಅಲ್ಲ ಅಂದರು. ಜಮಖಂಡಿಗೆ ಹೋಗಲಿಲ್ಲ ಅವರು, ಬೆಳ್ಳಾರಿಗೆ ಹೋಗಲಿಲ್ಲ ಅವರು. ರಾಮನಗರದಲ್ಲಿ ಪಾಪ CM ಲಿಂಗಪ್ಪನ ನಿಮ್ಮ MLC ಅವ್ರ ಮಕ್ಕಳನ್ನ ಕರ್ಕೊಂಡು ಒಂದು ಬಾವುಟ ಕೈ ಕೊಟ್ಟು, ದೊಡ್ಡ ಕೈ ಕೊಟ್ಟು ಬಂದ್ರಲ್ಲ. ಮತ್ತು ಆ ಕಡೆ ಮುಖನೇ ಹಾಕಲಿಲ್ಲ, ಆ ಕಡೆ ಮಂಡ್ಯದಲ್ಲೂ ಮುಖ ಹಾಕಲಿಲ್ಲ. ಇಂಥ ಯಡಿಯೂರಪ್ಪನ ಕಟ್ಟಾಕ್ದವನು ಇದೇ ಮಧು ಬಂಗಾರಪ್ಪ, ಸಮ್ಮಿಶ್ರ ಸರ್ಕಾರದ ಅಭ್ಯರ್ಥಿ. ಮೊನ್ನೆ ಅವ್ರು ಏನಾದ್ರು ಸ್ವಲ್ಪ ಓಡಾಡಿದ್ರೆ ಅಲ್ಲೂ ಕತೆ ಮುಗಿಸ್ತಾ ಇದ್ವಿ. ಇದನ್ನೇ ಹೇಳಬೇಕಾದ್ರೆ BJP ಅವರು ಏನಾದ್ರು BJPಯಲ್ಲಿ ಅಂಗಪಕ್ಷ. ಇನ್ನೊಂದು ಏನು ಅಂದರೆ ಯಡಿಯೂರಪ್ಪರ ಸ್ವಾರ್ಥ. ನಾವು ನಮ್ಮ ಮಕ್ಕಳು, ನೀವು ಹೇಳಿದ್ರಿ 3 ಜನರಿಗೆ ಕ್ಯಾಂಡಿಡೇಟ್ ಕೊಡಬೇಕಂತ. ಯಾಕೆ? ಬೈ ಎಲೆಕ್ಷನ್ ಬೇಕಾಗಿತ್ತಂತ ಶಿವಮೊಗ್ಗಕ್ಕೆ. ಯಡಿಯೂರಪ್ಪರು ಅವ್ರ ಮಕ್ಕಳನ್ನ ಇವ್ರು ಗೆದ್ದ ತಕ್ಷಣ ಮಕ್ಕಳನ್ನ ಯಾಕೆ ಬೇರೆಯವ್ರ ಕಾರ್ಯಕರ್ತರಿಗೆ ಕೊಡಬೇಕಾಗಿತ್ತು? ಅವ್ರ ಮಕ್ಕಳನ್ನ ನಿಲ್ಲಿಸಿದಾಗ ಇವ್ರ ಅಪ್ಪ ಮಕ್ಕಳು ಪಕ್ಷ ಅಲ್ಲ. ಕುಮಾರಸ್ವಾಮಿಯವರು ಇಲ್ಲ ದೇವೇಗೌಡರು ಮಕ್ಕಳಿಂದ ಯಾಕೆ? ಅವ್ರ ಕೊಡುಗೆ ಇದೆ. ಈಗ ನಾನೇ ನಿಂತಿದ್ದೀನಪ್ಪ, ಬಂಗಾರಪ್ಪ ಅವ್ರ ಮಗ. ನಾನು ಯಾರ ವಿರುದ್ಧ? ಕುಮಾರ ಬಂಗಾರಪ್ಪ ಅವ್ರ ವಿರುದ್ಧ. ಅವ್ರು ಬೇರೆ ಪಕ್ಷದಲ್ಲಿದ್ದಾರೆ. ಯಾರೋ ಕೇಳಿದ್ರು ನೀವು ಇಬ್ಬರು ಒಟ್ಟಿಗೆ ಹಾಕ್ಬೋದು ಅಂತ. ಇಲ್ಲ, ಸಿದ್ಧಾಂತ ಚೇಂಜ್ ಇದೆ, ನಾನು ಏನು ಮಾಡೋಕ್ಕಾಗಲ್ಲ. ಈ ಥರ ಬರುತ್ತೆ ಹೊರತು ಅದನ್ನು ಹೋಗ್ಬಿಟ್ಟು BJP ಅವ್ರು ಏನೋ ಅಲಿಗೇಷನ್ ಮಾಡ್ತಾರೆ ಅಂತ ಹೇಳಿ ನಾನು ಉತ್ತರ ಕೊಡೋದ್ರಲ್ಲಿ ಹಾಸ್ಯಪದ ಆಗುತ್ತೆ. ನಾನು ಉತ್ತರ ಕೊಡ್ತಕ್ಕಂಥದ್ದು ಅವಶ್ಯಕತೆಯೂ ಇಲ್ಲ. BJP ಅವರು ಅವ್ರದ್ದು ನೋಡ್ಕೊಳ್ಳಿ, ರಾಮ ಎಲ್ಲೋಗಿದ್ದನ್ನು ನೋಡ್ಕೊಳ್ಳಿ. ಅವರು ರಾಮ ಜಾತ್ಯತೀತವಾಗಿರ್ತಕ್ಕಂಥ ಒಂದು ತತ್ವವನ್ನು ಮಾಡ್ಕೊಳ್ತಕ್ಕಂಥ ಕಾಂಗ್ರೆಸ್ JDS ಪಕ್ಷಕ್ಕೆ ಸೇರಿಬಿಟ್ಟಿದ್ದಾರೆ. ಈಗ ನನಗೆ ಕೇಳಿದ್ದಾರೆ, ರಾಮ ಅವ್ರ ಪಕ್ಷದಲ್ಲಿ ಇಲ್ಲ. ಈಗ ರಾಮ ಪಕ್ಷ ಒಬ್ಬರು ಓಡಿ ಬಂದುಬಿಟ್ಟಿದ್ದಾರೆ. ಯಾಕೆಂದರೆ ಅವ್ರಿಗೆ ಟೆಂಪಲ್ಲೂ ಇಲ್ಲ, ಎಂಥದ್ದು ಇಲ್ಲ.